ನೇಪಾಳದಲ್ಲಿ ನಿನ್ನೆ ನಡೆದಂತಹ ಪ್ರವಾಹ ದೃಶ್ಯಗಳು ಒಂದೊಂದು ಕೂಡ ಭೀಕರವಾಗಿದೆ. ಒಂದು ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದು ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸುತ್ತೆ, ಬೆಚ್ಚಿ ಬೀಳಿಸುತ್ತೆ. ಮೃತದೇಹಗಳು ತುಂಡು ತುಂಡಾಗಿ ಬಿದ್ದಿರುವಂತಹ ದೃಶ್ಯಗಳು ನಿಜಕ್ಕೂ ಎದೆಯನ್ನ ಜೇಲನಿಸುತ್ತೆ. ಅಂತಹ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಭೀಕರ ಪ್ರವಾಹಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಬೆಟ್ಟದಿಂದ ಒಮ್ಮೆಲೆ ಕೊಚ್ಚಿ ಬಂದಂತಹ ಮಣ್ಣು ಮಿಶ್ರಿತ ನೀರು ಸೇತುವೆ ಸಮೇತ ಇಡೀ ಗ್ರಾಮಕ್ಕೆ ನುಗ್ಗುತ್ತೆ. ಮಣ್ಣು ಮಿಶ್ರಿತ ನೀರಿನ ಸುನಾಮಿಗೆ ಎಲ್ಲವೂ ಕೂಡ ನಾಶ ಆಗುತ್ತೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ರಣ ಭೀಕರ ಪ್ರವಾಹಕ್ಕೆ ಇಲ್ಲಿಯವರೆಗೂ 332 ಮಂದಿ ಮೃತಪಟ್ಟಿದ್ದಾರೆನ್ನುವ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, 1300ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ರಣ ಭೀಕರ ಪ್ರವಾಹದ ಈ ಕ್ಷಣದ ಅಪ್ಡೇಟ್ ಇದು. ಹೆಡ್ಲಿ ಪ್ರವಾಹಕ್ಕೆ ನೇಪಾಳ ನಲುಗಿ ಹೋಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಮಾರ್ಗದಲ್ಲೇ ಮಣ್ಣು ಮಿಶ್ರಿತ ನೀರು ಬಂದು ಸಂಪೂರ್ಣವಾಗಿ ಅಲ್ಲಿ ನಾಶ ಆಗಿದೆ. ನೆಲಸಮ ಆಗಿದೆ ಗ್ರಾಮಗಳು. ಅಲ್ಲೊಂದು ಗ್ರಾಮ ಇತ್ತು, ಅಲ್ಲೊಂದು ಮನೆ ಇತ್ತು, ಅಲ್ಲೊಂದು ಸೇತುವೆ ಇತ್ತು, ಅಲ್ಲೊಂದು ರಸ್ತೆ ಇತ್ತು ಅನ್ನೋದು ಮ್ಯಾಪ್ ಅಲ್ಲಿ ಮಾತ್ರ ನೋಡಿ ತಿಳ್ಕೋಬೇಕಾಗಿತ್ತು. ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನೇಪಾಳದಲ್ಲಿ. ನೇಪಾಳದಲ್ಲಿ ನಿನ್ನೆ ನಡೆದಂತಹ ಪ್ರವಾಹ ದೃಶ್ಯಗಳು ಒಂದೊಂದು ಕೂಡ ಭೀಕರವಾಗಿದೆ. ಒಂದು ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದು ನಿಜಕ್ಕೂ ಕೂಡ ಆತಂಕವನ್ನ ಮೂಡಿಸುತ್ತೆ, ಬೆಚ್ಚಿ ಬೀಳಿಸುತ್ತೆ. ಮೃತದೇಹಗಳು ತುಂಡು ತುಂಡಾಗಿ ಬಿದ್ದಿರುವಂತಹ ದೃಶ್ಯಗಳು ನಿಜಕ್ಕೂ ಎದೆಯನ್ನ ಜೇಲನಿಸುತ್ತೆ. ಅಂತಹ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಭೀಕರ ಪ್ರವಾಹಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಬೆಟ್ಟದಿಂದ ಒಮ್ಮೆಲೆ ಕೊಚ್ಚಿ ಬಂದಂತಹ ಮಣ್ಣು ಮಿಶ್ರಿತ ನೀರು ಸೇತುವೆ ಸಮೇತ ಇಡೀ ಗ್ರಾಮಕ್ಕೆ ನುಗ್ಗುತ್ತೆ. ಮಣ್ಣು ಮಿಶ್ರಿತ ನೀರಿನ ಸುನಾಮಿಗೆ ಎಲ್ಲವೂ ಕೂಡ ನಾಶ ಆಗುತ್ತೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ರಣ ಭೀಕರ ಪ್ರವಾಹಕ್ಕೆ ಇಲ್ಲಿಯವರೆಗೂ 332 ಮಂದಿ ಮೃತಪಟ್ಟಿದ್ದಾರೆನ್ನುವ ಅಧಿಕೃತವಾದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಷ್ಟೇ ಅಲ್ಲ, 1300ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ರಣ ಭೀಕರ ಪ್ರವಾಹದ ಈ ಕ್ಷಣದ ಅಪ್ಡೇಟ್ ಇದು. ಹೆಡ್ಲಿ ಪ್ರವಾಹಕ್ಕೆ ನೇಪಾಳ ನಲುಗಿ ಹೋಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಮಾರ್ಗದಲ್ಲೇ ಮಣ್ಣು ಮಿಶ್ರಿತ ನೀರು ಬಂದು ಸಂಪೂರ್ಣವಾಗಿ ಅಲ್ಲಿ ನಾಶ ಆಗಿದೆ. ನೆಲಸಮ ಆಗಿದೆ ಗ್ರಾಮಗಳು. ಅಲ್ಲೊಂದು ಗ್ರಾಮ ಇತ್ತು, ಅಲ್ಲೊಂದು ಮನೆ ಇತ್ತು, ಅಲ್ಲೊಂದು ಸೇತುವೆ ಇತ್ತು, ಅಲ್ಲೊಂದು ರಸ್ತೆ ಇತ್ತು ಅನ್ನೋದು ಮ್ಯಾಪ್ ಅಲ್ಲಿ ಮಾತ್ರ ನೋಡಿ ತಿಳ್ಕೋಬೇಕಾಗಿತ್ತು. ಇಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನೇಪಾಳದಲ್ಲಿ.